ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ನಾನಿವತ್ತು ಕೊನ್ನಾಲಗರ ದೊಡ್ಡಿಗೆ ಬಂದಿದ್ದೀನಿ. ರಾಮನಗರ ಜಿಲ್ಲೆ ಹಾರೋಹಳ್ಳಿ ತಾಲೂಕು ಹಾರೋಹಳ್ಳಿ ಹೋಬಳಿ ಕೊಳಗ್ನಳ್ಳಿ ಗ್ರಾಮ ಪಂಚಾಯತಿಗೆ ಸೇರುವಂತ ಗ್ರಾಮ ಇದು. ಈ ಗ್ರಾಮ ಅಂತೂ ನಿಜಕ್ಕೂ ಹೇಳ್ತೀನಿ, ನಾನು ಏನು ಮೊನ್ನೆಯಿಂದ ರಾಮನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಇಂಥ ಒಂದು ಕುಗ್ರಾಮವನ್ನು ನಾನು ನೋಡ್ಲೇ ಇಲ್ಲ. ಮತ್ತೆ ಈ ಗ್ರಾಮದಲ್ಲಿ ಪಕ್ಷಗಳು 3 ಭಾಗ ಮಾಡ್ಕೊಂಡು ಒಂಥರ ಒಡೆದ ಮನೆ ಈ ಗ್ರಾಮ ಅಂತ ಹೇಳಿದ್ರೆ ನಾನು ಓಪನ್ ಆಗಿ ಹೇಳ್ತೀನಿ, ಯಾರಿಗ್ ಬೇಜಾರಾದ್ರೂ ಪರವಾಗಿಲ್ಲ. ಇವತ್ತು ಈ ಒಂದು ಈ ರಾಜಕೀಯದಿಂದ ಈ ಕರ್ನಾಟಕದಲ್ಲೂ ನಡೆಯೋದಂತ ಆ ಲೆವೆಲ್ ಅಲ್ಲಿ ರಾಜಕೀಯ ಈ ಊರಲ್ಲಿ ನಡೆಯುತ್ತಂತೆ. ಹಾಗಾದ್ರೆ ಮಿನಿಸ್ಟರ್ ಲೆವೆಲ್ ಇರುವಂತ ರಾಜಕೀಯ ಊರಲ್ಲಿ ಈ ರೀತಿ ರೋಡ್ ಗುಂಡಿಗಳ ಮುಂದೆ ಕುತ್ಕೊಂಡು ಮಾತಾಡೋ ಪರಿಸ್ಥಿತಿ ನಮಗ್ ಬಂತಾನ ಅಂತ ಬೇಜಾರು. ಬನ್ನಿ, ಈ ಊರಿನ ರೋಡು, ಈ ಊರಿನ ಅಭಿವೃದ್ಧಿ ನೋಡ್ಬಿಟ್ರೆ ನಿಜವಾಗ್ಲೂ ಅಯ್ಯೋ ಅನ್ಸ್ಬಿಡುತ್ತೆ. ಯಾಕೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ, ಮಾತಾಡಲ್ಲ. ಮಾತಾಡೋದಕ್ಕೂ ಒಂಚೂರು ಭಯ ಪಡ್ತಾರೆ. ಆದ್ರೆ ನಾವಂತೂ ಮಾತಾಡಿಸ್ತೀವಿ, ನಾವು ಫ್ರೆಂಡ್ಲಿಯಾಗಿ ಮಾತಾಡ್ತೀವಿ, ಎಲ್ಲರ ಜೊತೆ ಚೆನ್ನಾಗಿ ಫನ್ ಮಾಡ್ಕೊಂಡು ಮಾತಾಡ್ತೀವಿ. ನೋಡೋಣ ಬನ್ನಿ, ಏನೇನೋ ಈ ಊರಿನವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಏನ್ ಹೇಳ್ತಾರೆ ಅಂತ. ಅದಕ್ಕೆ ಮುಂಚೆ ಒಂದು ಡೈರಿ ಇದೆ, ಜನ ಇರ್ತಾರೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಕಣವ, ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ಭವಾನಿ ಅವ್ರೆ, ನಾಚ್ಕೊಂಬಾರ್ದು. ಯಾಕೆ ಹಿಂದೆ ಕೂತ್ಕೊಂಡಿದ್ರ? ಕುಲುಕ್ತಲ್ವ ಇಲ್ಲಿ? ಕುಲುಕ್ತದ? ಹೆಂಗದ ರೋಡು? ಯಾವ ಊರು ನಿಮ್ದು? ಐ ರೋಡು? ಯಾರ್ ರೋಡ್ ಅದ? ಅದಕ್ಕಿಂತ ಓ 90 ಹೊಡಿ ಪಲ್ಟಿ ಹೊಡಿದೆ ವಾಸಿ. ಬರಕ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಛಾಯಾದೇವಿ ಅಂತ. ಛಾಯಾದೇವ್ರೆ, ಎಲ್ಲಿ ರೋಡ್ ಮಾಯಾ? ರೋಡ್ ಎಲ್ಲ ಮಾಯ ಆಗ್ಲೇ 5-6 ವರ್ಷ ಆಗೋಯ್ತು. ರೋಡ್ ಯಾರು ಬಂದ್ ರೆಡಿ ಮಾಡಿಸ್ತಾ ಇಲ್ಲ, ರೋಡ್ ನೋಡ್ತಾ ಇಲ್ಲ. ನಾವು ಕಂಪನಿಲಿ ಕೆಲಸ ಮಾಡಿ ಬಂದ್ರು ನಮಗ್ ಟೈರ್ಡ್ ಆಗಲ್ಲ. ಈ ರೋಡ್ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಅಪ್ ಅಂಡ್ ಡೌನ್ ಮಾಡ್ತಾ ಇರೋದ್ರಿಂದ ನಮಗ್ ತುಂಬಾ ಟೈರ್ಡ್ ಆಗ್ತಾ ಇತ್ತು. ತುಂಬಾ ಕೆಲಸ ಮಾಡ್ತೀರಿ ಕಂಪ್ನಿಲಿ? 8 ಅವರ್ ಮಾಡ್ತೀವಿ. 8 ಅವರ್ ಮಾಡಿದ್ರು ಸೊಂಟ ನೋವೆಲ್ಲ? ಇಲ್ಲಿ ಹೋಗೋದ್ರೆ ಸೊಂಟ ನೋವು. 8 ನಿಮಿಷ ಹೋಗೋ ಹೊತ್ತಿಗೆ ಸೊಂಟ ನೋಯ್ತದೆ. ಇದು 10 ನಿಮಿಷದ ದಾರಿ, ನಾವು ಹೋಗಕ್ಕೆ ಅರ್ಧ ಗಂಟೆ, ಬರಕ್ ಅರ್ಧ ಗಂಟೆ ಆಗ್ತೈತೆ. ರೋಡ್ ಸರಿ ಎಲ್ಲಿ ಗಂಟೆ ಹಿಂಗೆ? ಯಾವ ಊರಲ್ಲೆಲ್ಲ ಹಿಂಗೆ ಎಲ್ಲ ಹೇಳ್ಬಿಡಿ. ಕೊಳ್ಳಿಗನಹಳ್ಳಿ ಪಂಚಾಯತಿ ಪೂರ್ತಿ ಹಿಂಗೆ ಐತೆ. ಕಡಸಿಕೊಪ್ಪದಿಂದ ಇಂಡಸ್ಟ್ರಿಯಲ್ ಏರಿಯಾವರೆಗೂ ಪೂರ್ತಿ ರೋಡ್ ಕುಲ್ಗೆಟ್ಟೈತೆ. ಫುಲ್ ಹೋಗ್ಬಿಡೈತಾ? ಯಾರು ಹೇಳೋರು ಕೇಳೋರು ಇಲ್ವೇ? ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ, ರೆಡಿ ಮಾಡೋರು ಮೊದ್ಲೇ ಇಲ್ಲ. ಯಾರು ಬರ್ತಾರೆ ಇಲ್ಲಿ? MLA ಇಲ್ಲಿ ಮುತ್ತಣ್ಣ, ಇವರು ಇಕ್ಬಾಲ್ ಹುಸೇನ್ ಅವ್ರು. ಇಲ್ಲಿ ಇಕ್ಬಾಲ್ ಹುಸೇನ್. ಓ ಹುಸೇನಣ್ಣ, ನೀವೇ? ಹುಷಾರಿಲ್ಲ ಅವ್ರಿಗೆ, ಅದಕ್ಕೆ ರೋಡ್ ಸರಿ ಇಲ್ಲ. ಈಗ ನೀವು ಹುಷಾರ್ ತಪ್ತೀರಿ ಹಿಂಗಾದ್ರೆ? ಹುಷಾರ್ ತಪ್ಪಿಟ್ಟಿದ್ದೀವಿ. 200 ರೂಪಾಯಿ ಕಾಸು ಬಂತ? ಬರ್ತಾ ಇದೆ, ನಿಲ್ತಾ ಇಲ್ಲ. ಅದು ಎಲ್ಲಿ ಬರ್ತಾದೆ? ಮೇಲಿಂದ ಆಡ್ತಾ ಇದೆ. ಮೇಲಿಂದ ಆಡ್ತಾದ. ನಿಮ್ಮ ಹೆಸರೇನು? ಪುನೀತ. ಈ ರೋಡಲ್ಲಿ ಓಡಾಡೋರು ನೀವೇ ಪುನೀತ. ನಾಚಿಕೆ ನೋಡ್ರಪ್ಪ. ಮತ್ತೆ ರೋಡ್ ಮಾಡಿಸ್ಕೊಡ್ರಿ. ರೋಡ್ ಮಾಡಿಸ್ಕೊಡ್ಬೇಕಾ? ಯಾರು? ನಾವೇ ಮಾಡ್ಸ್ಬೇಕಾ? ಬರೋ ಒಂದ್ ತಗೋಬರೋ ಬಾಂಡೆ ತಗೋಬರತ್ತೆ, ನಾವೇ ಸುರೇಶ್ ಕುಮಾರ್ ಸಿಮೆಂಟ್ ಸುದ್ದಿ ತಲುಪಬೇಕು. ರೋಡ್ ರೆಡಿ ಮಾಡಿ. ನೀವ್ ಬುದ್ಧಿವಂತ ಕನಕ. ನಿಮ್ಮ ಹೆಸರು ಅಂದ್ರೆ? ಛಾಯಾದೇವಿ. ಪುನೀತ ಅವ್ರೆ, ಹೆಂಗದೆ ರೋಡು? ಮತ್ತು ಅಯ್ಯೋ ಅಂತ. ಯಾವ ನಿಮ್ದು? ನಿಮ್ಮೂರಲ್ಲಿ ಹೆಂಗೆ? ಅಲ್ಲೂ ಚೆನ್ನಾಗಿಲ್ವೇ? ಯಾವ ಊರು ಅಂದ್ರೆ? ಕಡ್ಸಿಕೊಪ್ಪ. ಅಲ್ಲಿ ಯಾರು MLA ಬರ್ತಾರೆ? ಇವರೇನಾ? ಅವರೇ ಬರ್ತಾರ? ಕಡ್ಸಿಕೊಪ್ಪದಲ್ಲೂ ಹಿಂಗೆ ಅಂತಲ್ಲಪ್ಪ. ನಿಮ್ದೇ ಅವರು? ಎಲ್ಲ ಕಡ್ಸಿಕೊಪ್ಪನಾ? ಎಲ್ಲಿ ಗಂಟ? ಅಯ್ಯೋ ಶಿವ, ಯಾರು ಹೇಳೋರು ಕೇಳೋರು ಇಲ್ಲ. ಗೊತ್ತಿಲ್ಲ ಸರ್, ನಮ್ಗೆ ಈಗಿದೆ ರೋಡ್ ಒಂದು ಮಾಡ್ಕೊಂಡು ಸಾಕು ನಮ್ಗೆ. ಹೌದಾ? ನಿಮ್ಮ ಹೆಸರೇನು ಮೇಡಮ್? ನಾಗಲಕ್ಷ್ಮಿ ಅವರೇ. ಗೃಹಲಕ್ಷ್ಮಿ ಬರ್ತಾ? ಓಕೆ. ನಿಮ್ಮ ಹೆಸರೇನು ಸರ್? ನಾಗರಾಜು ಅಂತ. ನಿಮ್ದು ಯಾವ್ರು? ನಾವು ಇಲ್ಲೇ ಪಕ್ಕ ಉಳುಗುಂಡನಹಳ್ಳಿ. ಈ ರೋಡ್ ಉಂಡ್ಕನಹಳ್ಳಿ. ಉಂಡ್ಕ ಹೋಗೋದಾಗದಪ್ಪಲ್ಲವ ರೋಡ್. ಹೆಂಗೆ ಎಷ್ಟು ಹಾಕ್ಸ್ತೀರಿ? ಯಾವ್ದು CNG? ಡೀಸೆಲ್ ಆಟೋನಾ? ಅದಕ್ಕೆ ಮತ್ತೆ ಆನ್ ಮಾಡ್ಕೊಂಡು ನಿಂತಿದ್ರೆ ಹೆಂಗು ಸಿಗ್ತದೆ ಡೀಸೆಲ್ ಅಂತ. ಏನೋ ಡೀಸೆಲ್ ಎಲ್ಲ ಈ ನೀರ್ ಕುಡ್ದಾಗ್ತದೆ. ಏನ್ ಮಾಡೋಣ ಸರ್, ನಾವು ಈ 17 ವರ್ಷದಿಂದ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ. ಏನ್ ಮಾಡಕ್ಕಲ್ಲ, ಬೆಳಗ್ಗೆ ಸಾಯಂಕಾಲ ಕಾಲ ತುಂಬಿಸ್ಬೇಕಲ್ಲ. ಬರ್ತಾರೆ ಹೋಯ್ತಾರೆ, ರೋಡ್ ಮಾತ್ರ ರೆಡಿ ಆಗ್ಲಿಲ್ಲ. ಇಲ್ಲಿ ಕಸರ್ ಗಾಡಿಗಳು ಜಾಸ್ತಿ ಹೆವಿ. ಯಾವ್ದು? ಕ್ರಸರ್ ಗಾಡಿಗಳು ಇಲ್ಲೇ ಓಡಾಡ್ತಾರೆ? ಇಲ್ಲ ಕಸರ್ ಗಾಡಿಗಳು ಜಾಸ್ತಿ. ಓ, ಕಳೆದಾರಿ ಅವಕ್ಕೆ ಅಲ್ಲೋದ್ರೆ ಹಿಡಿತಾರೆ ಅಂತ ಮೇನ್ ರೋಡ್ ನೋಡಿದ್ರೆ. ಎಲ್ಲ ನಮ್ ಮುಂದೆ ಒಂದು ಸಿಗಾಕಲಿಲ್ವಲ್ಲ ಇವು? ಈಗ ಅಲ್ಲಿ ದೊಡ್ಡ ತಾವು ಕಾಂಕ್ರೀಟ್ ಮಾಡ್ಬಿಟ್ಟವ್ರೆ. ಅವ್ರು ಬೇರೆ ರೂಟ್, ಅಲ್ಲಿ ನಾನ್ಪುರ ಚಾನಲ್ ರೋಡ್ ಇದೆಯಲ್ಲ, ಈಗ ಅದನ್ನ ಹಾಳು ಮಾಡ್ಬೇಕು. ಅದು ಅಲ್ಲಿವರೆಗೂ ಸಂಬಂಧ. ಇದನ್ನ ಹಾಳು ಮಾಡೈತೆ ಈ ರೋಡ. ನಿಮ್ಗೆ ನಿಮ್ಮ ಊರಿಗೆ ಅವ್ರು ಬರ್ತಾರೆ MLA? ಅವರೇನಾ? ಅವ್ರೆಲ್ಲ ನಮ್ಮೂರಿಗೆಲ್ಲ ಅವರೇನೆ. ಯಾಕೆ ಅದೇನ್ ಗೊತ್ತಾಗೋದಿಲ್ವಾ ಹಿಂಗೆಲ್ಲ ಆಗದೆ ರೋಡು ಅಂತ? ಗೊತ್ತಾಗಲ್ಲ ಸರ್. ಈಗ ಏನ್ ಗೊತ್ತಾಗಲ್ಲ, ಎಲ್ಲ ಗೊತ್ತಾಯ್ತದೆ.
ಇಲ್ಲಿಲ್ಲೇ ಒಂದ್ ಪಕ್ಷ ಮಾಡ್ಕೊಂಡು ಸಂಘ ಕಟ್ಕೊಂಡು ಎಲ್ಲ ಅವ್ರವ್ರೆ ಹೊಡೆದಾಡ್ತವ್ರೆ. ಈ ಊರಲ್ಲಿ ಒಗ್ಗಟ್ಟೆ ಇಲ್ಲ ಕಣ್ರಿ, ಓಪನ್ ಆಗಿ ಹೇಳ್ತೀನಿ. ಅದ್ಯಾಕ? ಸರಿ, ಥ್ಯಾಂಕ್ಸ್. ಆಯ್ತಾಯ್ತು.